ಹಾಯ್ ಎಲ್ರಿಗೂ ನಮಸ್ಕಾರ. KYC ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ ಹೋಂಡಾ ಅವ್ರದ್ದು ಕ್ರೆಟಾ ಈ ತಿಂಗಳು 16ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಸೊ ಏನಪ್ಪ ವಿಷಯ ಅಂತಂದರೆ ಕ್ರೆಟಾ ಒಂದು ತುಂಬ ವೆರಿ ಫೇಮಸ್ ಆದಂಥ SUV ಕಾರು. ಅದು ಮಿಡ್ ಸೈಜ್ SUV. ಇದನ್ನು ಬಂದು ತುಂಬ ಜನ ತೊಗೊಂಡು ಆಫ್ ರೋಡಿಂಗು ಅಲ್ಲಿ ಇಲ್ಲಿ ಅಂತ ಚೆನ್ನಾಗಿ ಸುತ್ತಾಡಿದ್ದಾರೆ. ಬಟ್ ಈ ಸಲ ಇದು ಲಾಂಚ್ ಆಗ್ತಾ ಇದೆ. ಅಂಥದ್ದೇನಪ್ಪ ವಿಶೇಷ, ಏನೋ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಬಿಟ್ಟಿರ್ತಾರೆ ಅಂತ ಅಂದ್ಕೊಬೇಡಿ. ಇದರಲ್ಲಿ ಡೀಸೆಲ್ ಇದೆ, ಅದೇ ಒಂದು ವಿಶೇಷ. ಅದರಲ್ಲೂ ಆಟೋಮೆಟಿಕ್ ಬರ್ತಾ ಇದೆ, ಅದೊಂದು ವಿಶೇಷ. ಸೊ ಇದರಲ್ಲಿ ಬಂದು ನ್ಯೂ ಹಾರಿಝನ್ LED ಪೊಸಿಷನಿಂಗ್ ಲ್ಯಾಂಪು, ಫ್ರಂಟ್ DRLಸು ಮತ್ತು ಕ್ವಾಡ್ ಬೀಮ್ LED ಹೆಡ್ ಲ್ಯಾಂಪ್ಸ್ ಕೂಡ ಹಾಕಿದ್ದಾರೆ. ಫ್ರಂಟ್ ಲುಕ್ ಅಂತೂ ತುಂಬ ರಗಡಾಗಿ ಸಖತ್ತಾಗಿದೆ. ಮತ್ತು ಇನ್ನೊಂದೇನಂತಂದರೆ ಟೈಲ್ ಲ್ಯಾಂಪು ಅಷ್ಟೇ ಕಂಪ್ಲೀಟ್ ಹಾರಿಝಂಟಲ್ ಆಗಿ ಫುಲ್ ಸೈಜಲ್ಲಿ ಹಾಕಿದ್ದಾರೆ. ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮತ್ತು ಇನ್ಸೈಡ್ ಇಂಟೀರಿಯರ್ ಡಿಸೈನ್ ಅಂತ ತೊಗೊಂಡ್ರೆ ಇದರಲ್ಲಿ ಕಾಕ್ಪಿಟ್ ಫೀಲ್ ಕೊಡೋ ಥರ ಫ್ರಂಟ್ ಡ್ರೈವರ್ ಹತ್ರ ಮಾಡಿದ್ದಾರೆ. ಅದು ನಿಮಗೆ ತುಂಬಾ ಒಳ್ಳೆ ಫೀಲಿಂಗ್ ಕೊಡುತ್ತೆ. ಫೋಟೋದಲ್ಲಿ ನೋಡಿದ್ರೆ ಇಷ್ಟೊಂದು ಖುಷಿ ಅನಿಸುತ್ತೆ. ಓಡಿಸ್ತಾ ಗಾಡಿ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಮತ್ತು ಇನ್ಫೋಟೈನ್ಮೆಂಟ್ ಸ್ಕ್ರೀನು ಡಿಜಿಟಲ್ ಕ್ಲಸ್ಟರ್ ಡಿಸ್ಪ್ಲೇ ಬಂದು ತುಂಬ ವೈಡ್ ಆ್ಯಂಗಲಲ್ಲಿ ಡಿಸೈನ್ ಮಾಡಿರೋದ್ರಿಂದ ನಿಮಗೆ ಏನೇ ಪ್ಲೇ ಮಾಡಿದ್ರು, ಯಾವುದೇ ಒಂದು ಮ್ಯೂಸಿಕ್, ಯಾವುದೇ ಒಂದು ಇನ್ಫಾರ್ಮೇಷನ್ ಆ್ಯಕ್ಸೆಸ್ ಮಾಡಿದ್ರೂ ತುಂಬ ವೈಡ್ ಡಿಸ್ಪ್ಲೇ ಕೊಡುತ್ತೆ. ಇನ್ನೊಂದು ವಿಶೇಷ ಏನಂತಂದರೆ ಲೆವೆಲ್ 2 ಅಡಾಸ್ ಫೀಚರ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಇದರಲ್ಲಿ ಹೆಚ್ಚು ಕಡಿಮೆ ಅವ್ರು ಹೇಳೋ ಪ್ರಕಾರ 70ಕ್ಕಿಂತ ಜಾಸ್ತಿ ಸೇಫ್ಟಿ ಫೀಚರ್ಸ್ನ ಇನ್ಕ್ಲೂಡ್ ಮಾಡಿದಾರಂತೆ. ಅದರಲ್ಲಿ ಕ್ರೆಟಾ ಹೊಸ್ದಾಗಿ ಬರ್ತಾರೋದ್ರಲ್ಲಿ ಎಲ್ಲ ವೀಲ್ಸ್ ಕೂಡ ಡಿಸ್ಕ್ ಬ್ರೇಕ್ಸ್ ಇರುತ್ತೆ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲು, 6 ಏರ್ ಬ್ಯಾಗ್ಸ್ ಕೂಡ ಇದೆ. ಮತ್ತು ಈ ಸಲ ಅವ್ರು ಬಿಡ್ತಾರಂಥ ಕಾರಲ್ಲಿ ಹೊಸ ಒಂದು ಕಲರ್ನ ಇನ್ಕ್ಲೂಡ್ ಮಾಡಿದ್ದಾರೆ. ರೋಬಸ್ಟ್ ಎಮರಾಲ್ಡ್ ಪರ್ಲ್ ಅನ್ನೋ ಒಂದು ಹೊಸ ಕಲರ್ನ. ಅದನ್ನು ಬಿಟ್ಟು ಫೈರಿ ರೆಡ್ಡು, ರೇಂಜರ್ ಕಾಕಿ ಮತ್ತು ಅಬಿಸ್ ಬ್ಲ್ಯಾಕು, ಅಟ್ಲಾಸ್ ವೈಟು, ಟೈಟಾನ್ ಗ್ರೇ ಇದಿಷ್ಟು ಇದೆ. ಮತ್ತು ಒಂದು ಡ್ಯುಯಲ್ ಟೋನ್ ಕಲರ್ ಆಪ್ಷನ್ ಕೂಡ ಇದೆ. ಅಟ್ಲಾಸ್ ವೈಟ್ ಏನಾದ್ರು ತೊಗೊಂಡ್ರೆ ವಿತ್ ಬ್ಲ್ಯಾಕ್ ಪ್ರೂಫ್ ಹಾಕ್ಕೊಡ್ತಾರೆ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳಬೇಕಂತಂದರೆ ತುಂಬ ಯೂನಿಕ್ಕಾಗಿ ಇಂಜಿನ್ಸ್ನ ಈ ಸಲ ಚೆನ್ನಾಗಿ ಒಳ್ಳೊಳ್ಳೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ 3 ಇಂಜಿನ್ ಸ್ಪೆಸಿಫಿಕೇಷನ್ ಬರುತ್ತೆ. ಒಂದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ನು. ಇದು ಬಂದು ಪವರು 115 ಹಾರ್ಸ್ ಪವರ್ ಕೊಡುತ್ತೆ. ಟಾರ್ಕ್ ಬಂದು 144. ಮತ್ತು ಟ್ರಾನ್ಸ್ಮಿಷನ್ ಬಂದು 6 ಸ್ಪೀಡು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ. CVTನೂ ಕೂಡ ಸಿಗುತ್ತೆ. ಇನ್ನೊಂದು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಕೂಡ ಇದೆ. ಇದರಲ್ಲಿ ಟರ್ಬೋ ಇರೋದ್ರಿಂದ ನಿಮಗೆ ಪವರ್ 160 ಸಿಗುತ್ತೆ. ಮತ್ತು ಟಾರ್ಕು 253 ನ್ಯೂಟನ್ ಮೀಟರ್ ಕೂಡ ಸಿಗುತ್ತೆ. ಇದು 7 ಸ್ಪೀಡ್ DCT ಟ್ರಾನ್ಸ್ಮಿಷನ್ನು. ಇನ್ನೊಂದು ಥರ್ಡ್ ಆಪ್ಷನ್ ಬಂದು ತುಂಬ ಜನಕ್ಕೆ ಇಷ್ಟ ಆಗುವಂಥ ಒಂದು ಆಪ್ಷನ್ ಏನಂತಂದರೆ ಡೀಸೆಲ್ ವೆಹಿಕಲ್ಸ್ಗೋಸ್ಕರ ತುಂಬ ಕಾಯ್ತಾಯಿದ್ರು ಎಷ್ಟೋ ಜನ. ಟೊಯೋಟಾ ಇನೋವಾದವರ ಬಿಟ್ಟರು, ಈಗ ಅದೇ ರೀತಿ ಕೆಲವೊಂದು ಬೇರೆ ಗಾಡಿಗಳು ವಾಪಸ್ ಮತ್ತೆ ಡೀಸೆಲಲ್ಲಿ ಬಿಡ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ 1.5 ಲೀಟರ್ ಡೀಸೆಲ್ ಇಂಜಿನ್ನು, 116 ಹಾರ್ಸ್ ಪವರ್ ವಿತ್ ಟಾರ್ಕ್ 250 ನ್ಯೂಟನ್ ಮೀಟರು. ಇದರಲ್ಲಿ ಬಂದು ನಿಮಗೆ 2 ಆಪ್ಷನ್ ಇರುತ್ತೆ, 6 ಸ್ಪೀಡ್ ಮ್ಯಾನ್ಯುಯಲ್ಲು ಮತ್ತು 6 ಸ್ಪೀಡ್ ಆಟೋಮೆಟಿಕ್ಕು. ಸೊ ಡೀಸೆಲ್ಲು ಹಾರ್ಡ್ ಕ್ಲಚ್ ಅನ್ನೋ ಟೆನ್ಷನ್ಸ್ ಇರಲ್ಲ. ಆಟೋಮೆಟಿಕ್ ತೊಗೊಳೋದ್ರಿಂದ ಲೇಡೀಸ್ ಕೂಡ ತೊಗೊಂಡು ಓಡಿಸ್ಬೋದು, ಅಥವಾ ಈಗಿನ ಒಂದು ಟ್ರಾಫಿಕ್ನ ಕನ್ಸಿಡರ್ ಮಾಡಿದ್ರೆ ಈವನ್ ಯಾರು ಬೇಕಾದರೂ ಹುಡುಗರಾದರೂ ತೊಗೊಂಡು ಓಡಿಸ್ಬೋದು ಗಾಡಿನ. ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಚಾರನ ಇವಾಗ ಯಾಕೆ ಅಪ್ಡೇಟ್ ಮಾಡ್ತಾಯಿದ್ದೀನಿ ಅಂತಂದರೆ ಇದೇ ತಿಂಗಳು 16ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ. ಮತ್ತು ಬುಕಿಂಗ್ಸ್ ಕೂಡ ಓಪನ್ ಆಗಿದೆ. ಸೊ ಕ್ರೆಟಾ ಬಂದು ಒಳ್ಳೆ ಗಾಡಿ. ಸೊ ಇಷ್ಟ ಆದರೆ ನೀವು ಬುಕಿಂಗ್ಸ್ ಮಾಡ್ಕೊಳ್ಳಿ. ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.